ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಇವತ್ತು ನಾನು ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಬೇಸಿಗೆ ಕಾಲದಲ್ಲಿ ತುಂಬ ತಂಪು. ನೋಡೋಣ ಬನ್ನಿ ಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬಸಳೆ ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಈರುಳ್ಳಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ತೊಗರಿಬೇಳೆ 1 ಬೌಲು. ನೆಕ್ಸ್ಟ್ 1 ಬೌಲ್ ತಗೊಂಡು ತೊಗರಿಬೇಳೆನ ಆ ಬೌಲ್ಗೆ ಹಾಕಿ ವಾಶ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ವಾಶ್ ಮಾಡಿರೋಂಥ ತೊಗರಿಬೇಳೆ ಹಾಕಿ ಬಸಳೆ ಸೊಪ್ಪು ವಾಶ್ ಮಾಡಿದ್ದೀನಿ. ನೆಕ್ಸ್ಟ್ 1 ಚಮಚ ಎಣ್ಣೆ, ಹಚ್ಚಿಟ್ಟಿರೋಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ನೆಕ್ಸ್ಟ್ ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ಕೂಗಿಸೋಣ. ಬೆಂದಿರೋ ಅಂಥ ಮಿಶ್ರಣನ ತಣ್ಣಗಾಗಲು ಬಿಡೋಣ. ನೆಕ್ಸ್ಟ್ ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರೋ ಮಿಶ್ರಣದಲ್ಲಿ ಬೇಳೆ ಬಿಟ್ಟು ಎಲ್ಲವನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಾರು ಒಗ್ಗರಣೆಗೆ ಒಂದು ತಪ್ಪಲೆಗೆ ಎಣ್ಣೆ, ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು, ರುಬ್ಬಿರೋ ಪೇಸ್ಟು, ಬೆಂದಿರೋಂಥ ತೊಗರಿಬೇಳೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ, ಬೆಣ್ಣೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. Thanks for watching. Please do subscribe my channel.